ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮದ 16ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 16ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ತಿಳಿಯೋಣ. ವಿಷ್ಣು ಸಹಸ್ರನಾಮದ 16ನೇ ಶ್ಲೋಕವು ಹೀಗಿದೆ: ಬ್ರಜಿಷ್ಣುರ್ಭೋಜನಂ ಭೋಕ್ತಾ ಸಹಿಷ್ಣುರ್ಜಗದಾದಿಜಃ ಅನಗೋ ವಿಜಯೋಜೇತ ವಿಶ್ವಯೋನಿ ಪುನರ್ವಸುಃ. ಈ ಶ್ಲೋಕದಲ್ಲಿ ಭಗವಾನ್ ವಿಷ್ಣುವಿನ 10 ನಾಮಗಳಿವೆ. ಈಗ ಭಗವಾನ್ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ: ಓಂ ಬ್ರಜೇಷ್ಣವೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಬೆಳಕಿನ ರೂಪದಲ್ಲಿರುವವನು ಅಥವಾ ಬೆಳಕಿನವನಾದವನು. ಅವನು ಶುದ್ಧ ಪ್ರಕಾಶಮಾನತೆ ಹೊಂದಿದ್ದಾನೆ. ಎರಡನೇ ವಿಷ್ಣು ನಾಮವು ಹೀಗಿದೆ: ಓಂ ಭೋಜನಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಆಹಾರದಂತೆ ಆನಂದಿಸಬಹುದಾದ ರೂಪದಲ್ಲಿರುತ್ತಾನೆ ಅಥವಾ ಭಕ್ತರು ಅರ್ಪಿಸುವ ಆಹಾರವನ್ನು ಸೇವಿಸುವವನು. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಪ್ರಕೃತಿ ಅಥವಾ ಮಾಯೆಯನ್ನು ಭಗವಂತನು ಆನಂದಿಸುವ ಭೋಜನ ಎಂದು ಕರೆಯಲಾಗುತ್ತದೆ. ಮೂರನೇ ವಿಷ್ಣು ನಾಮವು ಹೀಗಿದೆ: ಓಂ ಭೋಕ್ತ್ರೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಪ್ರಕೃತಿಯ ಗ್ರಾಹಕ ಮತ್ತು ಭಗವಾನ್ ವಿಷ್ಣುವನ್ನು ಪುರುಷ ಎಂದು ಕರೆಯಲ್ಪಡುತ್ತಾನೆ. ಅವನು ಪ್ರಕೃತಿಯನ್ನು ಆನಂದಿಸುತ್ತಾನೆ, ಅದರಿಂದ ಅವನನ್ನು ಭೋಕ್ತ ಎಂದು ಕರೆಯಲಾಗುತ್ತದೆ. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ: ಓಂ ಸಹಿಷ್ಣುವೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲರನ್ನೂ ಕ್ಷಮಿಸಬಲ್ಲವನು ಅಥವಾ ಅವನು ಎಲ್ಲ ಅಸುರರನ್ನು ನಿಗ್ರಹಿಸುತ್ತಾನೆ. ಐದನೇ ವಿಷ್ಣು ನಾಮವು ಹೀಗಿದೆ: ಓಂ ಜಗದಾದಿಜಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಈ ಲೋಕಕ್ಕೆ ಮುಂಚೆಯೇ ಜನಿಸಿದವನು. ಅವನು ಸೃಷ್ಟಿಯ ಆರಂಭದಲ್ಲಿ ಸ್ವತಃ ಹಿರಣ್ಯ ಗರ್ಭನಾಗಿ ಪ್ರಕಟವಾದವನು. ಆರನೇ ವಿಷ್ಣು ನಾಮವು ಹೀಗಿದೆ: ಓಂ ಅನಗಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣುವಿಗೆ ಯಾವುದೇ ಪಾಪ ಅಂಟಿಕೊಳ್ಳುವುದಿಲ್ಲ ಅಥವಾ ಪಾಪರಹಿತನಾದವನು. ಏಳನೇ ವಿಷ್ಣು ನಾಮವು ಹೀಗಿದೆ: ಓಂ ವಿಜಯಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯಾವಾಗಲೂ ಗೆಲ್ಲುವವನು. ಅವನು ತನ್ನ 6 ವಿಶೇಷ ಶ್ರೇಷ್ಠತೆಗಳಾದ ಸರ್ವಶಕ್ತಿ, ಸರ್ವಾಜ್ಞತೆ ಇತ್ಯಾದಿಗಳಿಂದ ಇಡೀ ವಿಶ್ವದ ಮೇಲೆ ಪ್ರಭುತ್ವ ಹೊಂದಿರುವವನು. ಎಂಟನೇ ವಿಷ್ಣು ನಾಮವು ಹೀಗಿದೆ: ಓಂ ಜೇತ್ರೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣುವು ಯಾವಾಗಲೂ ವಿಜಯಶಾಲಿಯಾಗಿರುವವನು ಅಥವಾ ಎಲ್ಲ ಜೀವಿಗಳಿಗಿಂತ ಶ್ರೇಷ್ಠನಾಗಿರುವವನು. ಒಂಬತ್ತನೇ ವಿಷ್ಣು ನಾಮವು ಹೀಗಿದೆ: ಓಂ ವಿಶ್ವಯೋನಯೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ವಿಶ್ವ ಮತ್ತು ಅದರ ಸೃಷ್ಟಿಕರ್ತ, ಅವನೇ ಈ ವಿಶ್ವದ ಮೂಲ. ಹತ್ತನೇ ವಿಷ್ಣು ನಾಮವು ಹೀಗಿದೆ: ಓಂ ಪುನರ್ವಸವೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಂತ ವಿಷ್ಣು ಪ್ರತಿಯೊಂದು ಜೀವಿಯಲ್ಲೂ ಅದರ ನಿಯಂತ್ರಕನಾಗಿ ಇರುವವನು ಅಥವಾ ಜೀವಿಗಳಾಗಿ ದೇಹಗಳಲ್ಲಿ ಮತ್ತೆ ಮತ್ತೆ ವಾಸಿಸುವವನು. ವಿಷ್ಣು ಸಹಸ್ರನಾಮದ ಈ 16ನೇ ಶ್ಲೋಕವು ಭಗವಾನ್ ವಿಷ್ಣುವು ತನ್ನ ಭಕ್ತರೊಂದಿಗಿನ ದೈವಿಕ ಸಂಪರ್ಕವನ್ನು ಪ್ರತಿಬಿಂಬಿಸುತ್ತದೆ. ಇದು ಅವನ ಶಕ್ತಿ ಮತ್ತು ಅವನ ಸಾರವನ್ನು ಹೇಳುತ್ತದೆ. ಅವನು ತನ್ನ ಭಕ್ತರ ಹೃದಯಗಳಲ್ಲಿ ಪ್ರಕಾಶಮಾನವಾದ ಹೊಳೆಯುವ ರೂಪವಾಗಿ ಕಾಣಿಸಿಕೊಳ್ಳುತ್ತಾನೆ. ಪ್ರೀತಿಯಿಂದ ಮಾಡಿದ ಸಣ್ಣ ಕಾಣಿಕೆಗಳನ್ನು ಸಹ ಅವನು ದಯೆಯಿಂದ ಸ್ವೀಕರಿಸುತ್ತಾನೆ. ಅವನು ಅತ್ಯುನ್ನತ ಮಟ್ಟದ ತಾಳ್ಮೆ ಮತ್ತು ಸಹಿಷ್ಣುತೆಯನ್ನು ಸಾಕಾರಗೊಳಿಸುತ್ತಾನೆ. ಅವನು ವಿಶ್ವದ ಪ್ರಾಥಮಿಕ ಮೂಲ. ಅವನು ಈ ಲೋಕದಲ್ಲಿ ಅವತರಿಸಿದಾಗಲೂ ಪಾಪದಿಂದ ಅಸ್ಪೃಶ್ಯನಾಗಿರುತ್ತಾನೆ. ಅವನು ಲೋಕವನ್ನು ಗೆದ್ದು ಅದನ್ನು ತನ್ನ ನಿಯಂತ್ರಣದಲ್ಲಿ ಸರ್ವೋಚ್ಚ ಶಕ್ತಿಯಾಗಿ ಇಟ್ಟುಕೊಳ್ಳುತ್ತಾನೆ. ಅವನು ಎಲ್ಲ ಸೃಷ್ಟಿಗೆ ಪರಮ ಕಾರಣ ಮತ್ತು ಅಂತರ್ಗತ ಆತ್ಮನಾಗಿ ಪ್ರಕಾಶಿಸುತ್ತಾನೆ. ಅವನು ಎಲ್ಲ ಜೀವಿಗಳ ನಮ್ಮ ಆಂತರಿಕ ನಿಯಂತ್ರಕನನ್ನು ವ್ಯಕ್ತಪಡಿಸುತ್ತಾನೆ. ಈ ಶ್ಲೋಕವನ್ನು ಪಠಿಸುವುದರಿಂದ ಹೊಟ್ಟೆ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಎಲ್ಲ ಕಾಯಿಲೆಗಳು ಗುಣವಾಗುತ್ತವೆ. ಈ ಶ್ಲೋಕವನ್ನು ವಿಶೇಷವಾಗಿ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿರುವವರಿಗೆ ಪಠಿಸಲಾಗುತ್ತದೆ. ರೋಹಿಣಿ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಿ. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 16ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 17ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣವಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.